ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂಧುಗಳೇ, ಏನು 2-3 ತಿಂಗಳಿಂದ ಸತತವಾಗಿ ಭಾರತ ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ನಡೀತಾ ಇತ್ತು. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಮೇ 4, 2026 ಪ್ರಕಟ ಆಯಿತು. ಅಂದರೆ ಇವತ್ತು ಪ್ರಕಟ ಆಯಿತು. ಇವತ್ತು ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳು ಆಗಿದೆ. ಮೊದಲಿಗೆ ನಾನು ತಮಿಳುನಾಡಿನ ಬೆಳವಣಿಗೆ ಬಗ್ಗೆ ಮಾತಾಡ್ತೀನಿ. ತಮಿಳುನಾಡಲ್ಲಿ TVK ಏನು ನಟ ವಿಜಯ್ ದಳಪತಿ ಅವರು ಕಟ್ಟಿದಂಥ TVK ಪಕ್ಷವನ್ನು ಅಲ್ಲಿನ ಜನ ಆಡಳಿತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಏನು ಭ್ರಷ್ಟಾಚಾರ ಆಡಳಿತ ಮತ್ತು ದುರಾಡಳಿತದಿಂದ ಏನು DMK ಸೋಲನ್ನಪ್ಪಿದೆ. ಏನು ನಾನಾದರೆ ನನ್ನ ಮಗ, ಏನು ಕರುಣಾನಿಧಿ ಆದಮೇಲೆ ಸ್ಟಾಲಿನ್ ಆದಮೇಲೆ ಉದಯ್, ಆ ರೀತಿ ಇತ್ತು. ಕುಟುಂಬ ರಾಜಕಾರಣ ಇಲ್ಲಿ ನಡೆಯಲ್ಲ. ಇಲ್ಲಿ ಆಡಳಿತ ಮಾಡಬೇಕು, ಒಳ್ಳೆ ಕೆಲಸ ಮಾಡಿದವ್ರಿಗಷ್ಟೇ ನಾವು ಅಧಿಕಾರನ ಕೊಡ್ತೀವಿ, ಏನು ಫೇಸ್ಗೆ ನಾವು ಕೊಡಲ್ಲ ಅನ್ನೋದನ್ನು. ಅಂದರೆ ಇವತ್ತು ಗೆದ್ದಿರೋವಂಥದ್ದು ಸಹ ವಿಜಯ್ ಸಿನಿಮಾ ನಟ ಆಗಿರ್ಬೋದು. ಆದರೆ ಜನ ಒಂದಷ್ಟು ತೀರ್ಮಾನನ ಮಾಡಿದ್ದಾರೆ, ಒಂದಷ್ಟು ಬದಲಾವಣೆಯನ್ನು ತಂದಿದ್ದಾರೆ, ಒಂದಷ್ಟು ಸಂಪೂರ್ಣ ಬದಲಾವಣೆಯನ್ನು ತಮಿಳುನಾಡಲ್ಲಿ ತಂದಿದ್ದಾರೆ. ತಮಿಳುನಾಡಿನ ಆಯ್ಕೆ ಅಚ್ಚರಿಯಾದದ್ದು. ಯಾವುದೇ ರಾಜಕೀಯ ಪಂಡಿತರು, ರಾಜಕೀಯ ಚಾಣಕ್ಯರು ತೀರ್ಮಾನ ಅಂದರೆ ಯೋಚನೆಯೂ ಸಹ ಮಾಡಿದಂಥ ತೀರ್ಮಾನವನ್ನು ಜನ ಮಾಡಿದ್ದಾರೆ. ಜನ ತೀರ್ಪು ಏನು ನಮಗೆ ಸಂವಿಧಾನ ಕೊಟ್ಟಿರುವಂಥದ್ದು 5 ವರ್ಷಕ್ಕೊಮ್ಮೆ ನಮಗೆ ದುರಾಡಳಿತ ಕೊಡುವಂಥ ಆಡಳಿತ ಪಕ್ಷ ಸರಿಯಾಗಿ ಆಡಳಿತ ಮಾಡಲಿಲ್ಲ ಅಂದರೆ ನಾವು ಆ ಪಕ್ಷವನ್ನು ಕಿತ್ತಾಕಿ ಹೊಸ ಪಕ್ಷವನ್ನು ತರುವಂಥದ್ದು. ಆದರೆ ಇಷ್ಟು ದಿನ ತಮಿಳುನಾಡಿಗೆ ಏನಾಗಿತ್ತು ಅಂದರೆ, ಮೊದಲು ಕರುಣಾನಿಧಿ ಇದ್ದಂಥ ಸಂದರ್ಭದಲ್ಲಿ ಒಂದು ಬಾರಿ ಕರುಣಾನಿಧಿ ಗೆದ್ದರೆ ಇನ್ನೊಂದು ಬಾರಿ ಜಯಲಲಿತಾ ಅವ್ರು ಗೆಲ್ತಾಯಿದ್ರು. ಅದಾದಮೇಲೆ ನಂತರ ಜಯಲಲಿತಾ ಅವರು ನಿಧನ ಆದಮೇಲೆ AMDMK ಅಂದರೆ ಇವರು ಜಯಲಲಿತಾ ಅವ್ರದ್ದು ಪಕ್ಷ ನೆಲ ಕಚ್ಚಿತ್ತು. DMK ಅಧಿಕಾರಕ್ಕೆ ಬರ್ತಾ ಇತ್ತು. ಆದರೆ ಪರ್ಯಾಯವಾಗಿ ತಮಿಳುನಾಡಿನ ಜನಕ್ಕೆ ಆಯ್ಕೆಗಳೇ ಇಲ್ಲದಂಥ ಸಂದರ್ಭದಲ್ಲಿ BJP ಏನು ಅಣ್ಣಾಮಲೈ ನೇತೃತ್ವದಲ್ಲಿ ಒಂದಷ್ಟು ಭರವಸೆಯನ್ನು ಹುಟ್ಟಿಸಿತ್ತು. ಆದರೆ ಅಣ್ಣಾಮಲೈನ BJP ಪಕ್ಷದವರೇ ತುಳಿದಿರೋದ್ರಿಂದ ಅಲ್ಲಿ ಹೊಸದಾಗಿ TVK ಪಕ್ಷ ಸ್ಥಾಪನೆ ಆಯಿತು. ನಟ ದಳಪತಿ ವಿಜಯ್ ಅವರು ಕಟ್ಟಿದಂಥ ಪಕ್ಷ. ಜನರಿಗೆ ಒಂದಷ್ಟು ಆಯ್ಕೆ ಸಿಕ್ಕಿದ್ದಂಥ ತಕ್ಷಣದಲ್ಲಿ ಜನ ಅದನ್ನು ಸಂಪೂರ್ಣ ಉಪಯೋಗನ ಪಡ್ಕೊಂಡಿದ್ದಾರೆ. ಹೊಸ ಪಕ್ಷಕ್ಕೆ ಅಚ್ಚರಿಯಾಗಿ ಏನು ಕೇವಲ 2 ವರ್ಷಕ್ಕೆ, ನಾನು ಅದೇ ಹೇಳಿದ್ದು, ನಿರೀಕ್ಷಣೆ ಮಾಡಿರಲಿಲ್ಲ. ಪಂಡಿತರು ಸಹ ಏನು ರಾಜಕೀಯದಲ್ಲಿ ಪಳಗಿರುವಂಥವ್ರು, ರಾಜಕೀಯದ ಪಂಡಿತರು, ರಾಜಕೀಯ ಚಾಣಕ್ಯರು ಸಹ ನಿರೀಕ್ಷೆ ಮಾಡದಂಥ ತೀರ್ಪನ್ನು ಅಲ್ಲಿನ ಜನ ನೀಡಿದ್ದಾರೆ. ಅಲ್ಲಿನ ಏನು ತಮಿಳುನಾಡಿನ ಕೆಟ್ಟ ಆಡಳಿತ ಮತ್ತು ಭ್ರಷ್ಟಾಚಾರ ಮತ್ತು ಜನರನ್ನು ಯಾವ ರೀತಿ ಹಿಂಸೆಯಿಂದ ನಡ್ಕೊಂಡಿರಬೇಕು, ಮತ್ತು ಅಲ್ಲಿ ಯಾವ ರೀತಿ ಆಡಳಿತನ DMK ಪಕ್ಷ ನಡೆಸ್ಕೊಂಡಿರಬೇಕು, ಅದಕ್ಕೋಸ್ಕರನೇ ಇವತ್ತು ಜನ ಇಷ್ಟು ಬೇಗ ಬದಲಾಯಿಸಿರುವಂಥದ್ದು, ಜನ ಬದಲಾವಣೆಯನ್ನು ತಂದಿರುವಂಥದ್ದು. ಏನು ಇವತ್ತು TVK ಪಕ್ಷ ಗೆದ್ದಿದೆ, ಜನ ಒಂದೊಳ್ಳೆ ತೀರ್ಮಾನ ಮಾಡಿ ಬದಲಾವಣೆಯನ್ನು ತಂದಿದ್ದಾರೆ, ಹೊಸ ಪಕ್ಷಕ್ಕೆ ಅಧಿಕಾರನ ಕೊಟ್ಟಿದ್ದಾರೆ. ಏನು ವಿಜಯ್ ಅವರು ಈ ಹಿಂದೆ ಆಲ್ರೆಡಿ ನಾನು ಹೇಳಿದಂತೆ ಅವರು ಹಲವಾರು ಸಿನಿಮಾಗಳಲ್ಲಿ ರಾಜಕೀಯದ ಬಗ್ಗೆ ಹೇಳಿದರು. ರಾಜಕೀಯಕ್ಕೆ ಬರುವಂಥ ಮುನ್ಸೂಚನೆ ಇತ್ತು. ಒಂದಷ್ಟು ಜನ ಅವರ ಅಭಿಮಾನಿಗಳು ರಾಜಕೀಯಕ್ಕೆ ಬರಲಿ ಅನ್ನೋದಿತ್ತು. ಬಂದಂಥ ಸಂದರ್ಭದಲ್ಲಿ ಅವರ ಪ್ರಚಾರ ಮತ್ತು ಅವರ ಕ್ರಾಂತಿಕಾರಿ ಹೋರಾಟ, ಅಂದರೆ ಕ್ರಾಂತಿಕಾರಿ ಹೋರಾಟ ಅಂದರೆ ಅವರು ಯಾವುದೂ ಹೋರಾಟ ಮಾಡಿಲ್ಲ, ಬಟ್ ಅದು ಈ ರಾಜಕೀಯ ಸಂದರ್ಭದಲ್ಲಿ ನಡೆದಂಥ ಇವಾಗ ಕಣ್ಣೂರು ಒಂದು ಸಮೀಪದಲ್ಲಿ ನಡೆದಂಥ ಘಟನೆ, ಕಾಲು ತುಳಿತ ಆಗಿದ್ದಂಥ ಸಂದರ್ಭದಲ್ಲಿ ಏನು DMK ಪಕ್ಷ ಆಡಳಿತದಂಥ DMK ಪಕ್ಷ ಅವ್ರಿಗೆ ಸರಿಯಾದ ವ್ಯವಸ್ಥೆನ ಮಾಡದೆ, ಅವ್ರಿಗೆ ಕೆಲವೊಂದು ಕಡೆ ಭಾಷಣ ಮಾಡೋಕ್ಕೆ ಬಿಡದೇ ಇರೋವಂಥದ್ದು, ಮತ್ತು ಅವ್ರ ಸಿನಿಮಾ ರಿಲೀಸ್ ಆಗೋದಕ್ಕೆ ಅಡೆತಡೆ ತಂದಿದ್ದು, ಮತ್ತು ಸರಿಯಾಗಿ ಎಲೆಕ್ಟ್ರಿಕಲ್ ವ್ಯವಸ್ಥೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಮಾಡ್ತಾ ಇರಲಿಲ್ಲ. ಇಂಥ ಹಲವಾರು ಇದ್ದಂಥ, ಅಂದರೆ ಅಲ್ಲಿನ DMK ಪಕ್ಷ ಅವ್ರಿಗೆ ಸರಿಯಾಗಿ ಪ್ರಚಾರ ಮಾಡೋದಕ್ಕೆ ಬಿಡದೆ ಅಂತಂತಂದು ಜನ ಅನುಕಂಪಕ್ಕೆ ಒಳಗಾದರು. ಹಾಗಾಗಿ ಇವತ್ತು TVK ಪಕ್ಷ ಅಲ್ಲಿಗೆ ಅಧಿಕಾರಕ್ಕೆ ಬಂದಿದೆ. ಮತ್ತು ಒಂದು ಹೊಸ ಪಕ್ಷವನ್ನು ಹಿಂದಿನ ದುರಾಡಳಿತದಿಂದಾಗಿ ಹೊಸ ಪಕ್ಷ ಹುಟ್ಟೋದಕ್ಕೆ ಅಲ್ಲಿನ DMK ಸಹಾಯ ಮಾಡಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಇದು ಎಲ್ಲರೂ ನಿರೀಕ್ಷೆ ಮಾಡಿದ್ರು ಕೆಲವರು, ಆದರೆ ಕೆಲವ್ರಿಗಂತೂ ನಿರೀಕ್ಷೆ ಇಲ್ಲ. ಇದು ಅಚ್ಚರಿನೇ. ಯಾಕೆಂದರೆ 1998ರಲ್ಲಿ TMC ಪಕ್ಷದ ನಾಯಕಿಯಾಗಿರುವಂಥ ಮಮತಾ ಬ್ಯಾನರ್ಜಿ ಅವರು
TMC ಪಕ್ಷನ ಕಟ್ತಾರೆ. 1998 ಮೊದಲು ಅವರು ಕಾಂಗ್ರೆಸ್ಸಲ್ಲಿ ಇರ್ತಾರೆ. ಕಾಂಗ್ರೆಸ್ಸಿಂದ ಆಚೆ ಬಂದು 1998ರಲ್ಲಿ TMC ಪಕ್ಷನ ಕಟ್ಟಿ 2011 ಮತ್ತು 2006ರಲ್ಲಿ ಪಕ್ಷನ ಅಧಿಕಾರಕ್ಕೆ ತರಕ್ಕೆ ಸಾಧ್ಯವಾಗಲಿಲ್ಲ. ಆ ಸಂದರ್ಭದಲ್ಲಿ ತುಂಬ ಹೋರಾಟಗಳನ್ನ ಮಾಡ್ತಾರೆ, ಒಂದೊಳ್ಳೆ ಫೇಸ್ ಕ್ರಿಯೇಟ್ ಮಾಡ್ತಾರೆ. ಮಮತಾ ಬ್ಯಾನರ್ಜಿಗೆ ಜನ ಬೆಂಬಲ ಹೆಚ್ಚಾಗುತ್ತೆ. 2011ರಲ್ಲಿ ಅವರು ಮೊದಲಿಗೆ ಅಧಿಕಾರಕ್ಕೆ ಬರ್ತಾರೆ ಮತ್ತು CM ಆಗ್ತಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿಯಾಗಿ ನಿರಂತರವಾಗಿ 2016, 2021 ಸತತವಾಗಿ 3 ಬಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರ್ತಾರೆ. ಆದರೆ 2026ರಲ್ಲಿ ಈ ಬಾರಿ ಏನು 2026 ಚುನಾವಣೆ ಇತ್ತು, ಅದರಲ್ಲಿ ಸಂಪೂರ್ಣವಾಗಿ ಅವರು ಏನು 97ರಿಂದ 96 ಸೀಟ್ ಗೆಲ್ತಾರೆ. ಅಂದರೆ ಇನ್ನು ಹೋದ ಬಾರಿ 2021ರಲ್ಲಿ 200 ಸೀಟ್ ಗೆದ್ದಿರ್ತಾರೆ. ಆದರೆ ಈ ಬಾರಿ ಅಲ್ಲಿ BJP ಅಧಿಕಾರಕ್ಕೆ ಬಂದಿದೆ. ಏನು ತೃಣಮೂಲ ಕಾಂಗ್ರೆಸ್ TMC ಪಕ್ಷ ಆಡಳಿತದಿಂದ ಅಂದರೆ ವಿರೋಧ ಪಕ್ಷಕ್ಕೆ ಸೀಮಿತ ಆಗಿದೆ. ಯಾಕೆ ಈಗ ಆಗ್ತಾ ಇದೆ ಅಂದರೆ, ಆಡಳಿತ ಸಿಕ್ಕಿರೋಂಥ ಸಂದರ್ಭದಲ್ಲಿ ಕೇವಲ ನಾವು ಭಾಷಣ ಮಾಡ್ತೀವಿ, ಬರೀ ಕೇವಲ ಒಂದಷ್ಟು ವಿಚಾರಗಳಿಗೆ ಸೀಮಿತ ಆಗ್ತೀವಿ, ಯಾವುದೇ ಕೆಲಸ ಮಾಡಲ್ಲ, ನಾವು ಪ್ರಾಮಾಣಿಕವಾಗಿರಲ್ಲ, ಭ್ರಷ್ಟಾಚಾರ ಮಾಡ್ತೀವಿ ಅಂದಾಗ ಈ ಥರ ಆಗುತ್ತೆ. ನಾವು ಸರಿಯಾಗಿ ಕೆಲಸ ಮಾಡಿದ್ರೆ, ನಮ್ಗೆ ಸಿಕ್ಕಿರೋ ಅವಕಾಶ ಸಿಕ್ಕಿದಾಗ ಸರಿಯಾಗಿ ಕೆಲಸ ಮಾಡಿದ್ರೆ ಜನ ಯಾಕೆ ನಮ್ಮನ್ನು ತಿರಸ್ಕರಿಸ್ತಾರೆ, ನಮ್ಗೆ ಯಾಕೆ ಮತ ಹಾಕೋದನ್ನು ನಿಲ್ಲಿಸ್ತಾರೆ. ನಾವು ಸರಿಯಾಗಿ ಕೆಲಸ ಮಾಡಬೇಕು. ಅಲ್ಲೂ ಅಷ್ಟೇ, ಏನು ಪಶ್ಚಿಮ ಬಂಗಾಳದಲ್ಲಿ ಈಗ ಜನರಿಗೆ ವಿರುದ್ಧವಾದಂಥ ತೀರ್ಮಾನಗಳು ತಗೊಂಡಂಥ ಸಂದರ್ಭದಲ್ಲಿ ಜನ ಅದರಿಂದ ಬೇಸತ್ತು ಮತ್ತೊಂದು ಪಕ್ಷಕ್ಕೆ ಮತ ಹಾಕೋದು. ಮತ್ತು ಸಂವಿಧಾನ ಕೊಟ್ಟಿರುವಂಥ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಸಂದರ್ಭದಲ್ಲಿ ಬದಲಾವಣೆ ಮಾಡುವಂಥದ್ದು, ನಮಗೆ ಸರಿಯಾಗಿ ನಮ್ಮನ್ನು ಆಡಳಿತ ಮಾಡುವಂಥ ಪಕ್ಷನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಮಗೆ ಹಕ್ಕದು, ನಾವು ಅದನ್ನು ಆಯ್ಕೆ ಮಾಡ್ಕೊತೀವಿ. ಅದೇ ರೀತಿ ಇವತ್ತು BJPಗೆ ಅಧಿಕಾರ ಕೊಟ್ಟಿರುವಂಥದ್ದು, ಮುಂದಿನ ದಿನಗಳಲ್ಲಿ BJP ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಸಹ ಮನೆಗೆ ಕಳಿಸುವಂಥ ಕೆಲಸನ ಜನ ಮಾಡ್ತಾರೆ. 2026ರಲ್ಲಿ ನೀವು ಗೆದ್ದಿದ್ದೀರಾ, 2031ರವರೆಗೂ ನಿಮಗೆ ಅಧಿಕಾರ ಇರುತ್ತೆ. 5 ವರ್ಷದ ಸಮಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ. ಮತ್ತು ಏನು ಎಲೆಕ್ಷನ್ ಟೈಮಲ್ಲಿ ನೀವು ಭಾಷಣ ಮಾಡೋದಕ್ಕೆ ಅಂತಲೇ ಒಂದಷ್ಟು ಭಾಷಣದ ಸಂದರ್ಭಗಳಲ್ಲಿ ಹಲವಾರು ಪಶ್ಚಿಮ ಬಂಗಾಳಕ್ಕೆ ಆಶ್ವಾಸನೆಗಳನ್ನ ಕೊಟ್ಟಿದ್ದೀರಾ. ಏನು ಅಕ್ರಮ ವಲಸಿಗರನ್ನ ನೀವು ಮೊದಲಿಗೆ ತಡಿತೀನಿ ಅಂತ, ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೀನಿ, ನಂತರ ಏನು ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹಲವಾರು ಮಾತುಗಳನ್ನ ಕೊಟ್ಟಿದ್ದೀರಾ. ಮತ್ತು ಜನರನ್ನು ನಂಬಿಸಿದ್ದೀರಾ ಆ ಕೆಲಸನ ಮಾಡಬೇಕು. ಅದಕ್ಕೋಸ್ಕರ ಪಶ್ಚಿಮ ಬಂಗಾಳದಲ್ಲಿ ಹಲವಾರು BJP ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಆ BJP ಕಾರ್ಯಕರ್ತರ ಕೆಲಸಕ್ಕೆ, ಶ್ರಮಕ್ಕೆ ಪ್ರತಿಫಲ ಸಿಗಲಿ, ಮತ್ತು ಅಲ್ಲಿ ಒಳ್ಳೆ ಆಡಳಿತ ಬರಲಿ, ಜನರಿಗೆ ಒಳ್ಳೆಯದಾಗಲಿ ಅನ್ನೋದನ್ನು ನಾವು ಕೇಳ್ಕೊತೀವಿ. ಅದೇ ರೀತಿ ಅಸ್ಸಾಮಲ್ಲೂ ಸಹ BJP ಗೆದ್ದಿದೆ. ಅಲ್ಲಿನ ಕಾರ್ಯಕರ್ತರು ಕೆಲಸ ಮಾಡಿರೋದ್ರಿಂದ, ಮತ್ತು ಅಲ್ಲಿನ ಹೋದ ಬಾರಿ BJP ಇತ್ತು, ಇದೇ ಬಾರಿ ಮತ್ತೆ ಅದೇ ಕಂಟಿನ್ಯೂ BJPಗೆ ಮತ್ತೊಮ್ಮೆ ಜನ ಅಧಿಕಾರ ಕೊಟ್ಟಿದ್ದಾರೆ. ಅಲ್ಲೂ ಸಹ ಒಳ್ಳೆ ಆಡಳಿತ ಬರಲಿ, ಮತ್ತು ಅಲ್ಲಿನ ಏನು ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅವ್ರಿಗೆ, ಯಾಕೆಂದರೆ ಕಾರ್ಯಕರ್ತರು ಒಂದು ನಂಬಿಕೆ ಇಟ್ಟು ಕೆಲಸನ ಮಾಡಿರ್ತಾರೆ. ನಮ್ಮ ಪಕ್ಷ ಬಂದರೆ ಜನರಿಗೆ ಒಳ್ಳೆಯದಾಗುತ್ತೆ, ಜನರಿಗೆ ಏನೋ ಒಂದಷ್ಟು ಸವಲತ್ತುಗಳು ಸಿಗ್ತದೆ, ಪ್ರಾಮಾಣಿಕವಾದ ಆಡಳಿತ ಸಿಗುತ್ತೆ ಅನ್ನೋ ನಂಬಿಕೆಯಿಂದ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಕಾರ್ಯಕರ್ತರು ಕೆಲಸ ಮಾಡಿರ್ತಾರೆ. ಆದರೆ ಕೆಲವು ಲೀಡರ್ಗಳಿಗೆ ಮಾತ್ರ ಅದು ಒಳ್ಳೆಯದಾಗುತ್ತೆ. ಬಟ್ ಸಾಮಾನ್ಯ ಕಾರ್ಯಕರ್ತರುಗಳಿಗೆ ಯಾವುದೇ ಸವಲತ್ತುಗಳು ಸಿಗಲ್ಲ. ಅವ್ರನ್ನ ಚುನಾವಣಾ ಸಂದರ್ಭದಲ್ಲಿ ಬಳಸ್ಕೊಂಡು ಬಿಡುವಂಥ ಕೆಲಸ ಆಗುತ್ತೆ. ಅದಾಗಬಾರ್ದು. ಏಕೆಂದರೆ ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗಲಿ, ಅಂದರೆ ಎಲ್ಲರಿಗೂ ಸಿಗುವಂಥ ಸವಲತ್ತುಗಳು ಅವ್ರಿಗೂ ಸಿಗಲಿ. ಅಂದರೆ ಒಳ್ಳೆ ಹಾಸ್ಪಿಟ್ಲ್ ಕಟ್ಟಲಿ, ಒಳ್ಳೆಯ ಶಾಲೆಗಳನ್ನ ಕಟ್ಟಲಿ, ಒಳ್ಳೊಳ್ಳೆ ರಸ್ತೆಗಳನ್ನ ಮಾಡಲಿ, ಅಭಿವೃದ್ಧಿ ಸರಿಯಾಗಿ ಮಾಡಿದಾಗ ಅದು ಎಲ್ರಿಗೂ ತಲುಪುತ್ತೆ. ತಲುಪಿದಾಗ ಒಳ್ಳೆ ಕೆಲಸ ಮಾಡಿದಾಗ ಆ ಪಕ್ಷಕ್ಕೆ ಅಂತ ದುಡಿದಿರೋಂಥ ಕಾರ್ಯಕರ್ತರ ಶ್ರಮಕ್ಕೂ ಸಹ ಒಂದಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಮತ್ತು ಏನು ಅಸ್ಸಾಮಲ್ಲಿ ಆಯಿತು, ಮತ್ತು ಪುದುಚೇರಿಲೂ ಸಹ ಏನು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಲೂ ಸಹ BJP ಅಧಿಕಾರಕ್ಕೆ ಬಂದಿದೆ. ನಂತರ ಏನು ನಮ್ಮ ಕೇರಳದಲ್ಲಿ LDF ಇತ್ತು, LDF ಹೋಗಿ ಇವಾಗ UDF ಅಧಿಕಾರಕ್ಕೆ ಬಂದಿದೆ. ಆ UDF ಜನ ಅಲ್ಲೂ ಸಹ ಬದಲಾವಣೆ ತಂದು ಅದೇ ಜನ ಆಡಳಿತ ವಿರೋಧಿ ಕೆಲಸನ ಮಾಡಿದ್ರೆ, ಜನಕ್ಕೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಬದಲಾವಣೆ ತಂದಿದ್ರೆ ಬದಲಾವಣೆ ತರಬೇಕು. ಬದಲಾವಣೆನ ಯಾಕೆ ತರ್ತಾರೆ ಅಂದರೆ ನಾವು ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂದರೆ. ಅದೇ ರೀತಿ ಇಲ್ಲೂ ಅಷ್ಟೇ, ಈ 5 ಪಂಚರಾಜ್ಯ ಚುನಾವಣೆ ಮುಗಿದಿದೆ. ಪಂಚರಾಜ್ಯ ಚುನಾವಣೆಯಿಂದ ಇಲ್ಲಿನ ರಾಜ್ಯದ ನಾಯಕರುಗಳು ಖುಷಿ ಪಡುವಂಥದ್ದು ಏನಿಲ್ಲ. ಯಾಕೆಂದರೆ ನಿಮ್ಮನ್ನು 2018ರಲ್ಲಿ BJP ಮತ್ತು ಕಾಂಗ್ರೆಸ್ಸು ಮತ್ತು JDS ಒಂದಾಗಿ ಆಡಳಿತ ಶುರು ಮಾಡ್ತಾರೆ, ಪಕ್ಷನ
ಪಕ್ಷ ನಡೆಸ್ತಾ ಇರ್ತಾರೆ. ನೀವು ಅಲ್ಲಿನ ನಾಯಕರುಗಳನ್ನ ಎಳ್ಕೊಂಬಂದು ನೀವು ಆಪರೇಷನ್ ಮಲ ಮಾಡಿ ಇಲ್ಲಿಗೆ ನಿಮ್ಮ 2019 ಮಧ್ಯಭಾಗದಲ್ಲಿ ನೀವು ಅಧಿಕಾರಕ್ಕೆ ಬರ್ತೀರ ಬಿ ಜೆ ಪಿಲಿ. 2021-22ರಲ್ಲಿ ನಿಮ್ಮ ಹಗರಣಗಳು ಏನು PSI ಹಗರಣ ಮತ್ತು ಕೋವಿಡ್ ಅಂತ ಸಂದರ್ಭದಲ್ಲಿ ನೀವು ನಡ್ಕೊಂಡಿದ್ದಂಥ ರೀತಿ, ಜನರನ್ನು ಅಯ್ಯೋ ಅನಿಸಿದಂಥ ರೀತಿ, ಜನರಿಗೆ ಬೆಡ್ ಸಿಗದೆ, ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಬೆಡ್ ಸಿಗದೆ, ಜನರಿಗೆ ಭಯ ಬೀಳಿಸಿದಂಥ ರೀತಿನ ಜನ ನೋಡಿ ನಿಮ್ಮ ಹಗರಣಗಳನ್ನ ಮತ್ತೆ ಏನು PSI ಹಗರಣ ಆಗಿತ್ತು, ಮತ್ತು 40% ಭ್ರಷ್ಟಾಚಾರ, ಯಾವುದೇ ಕಾಮಗಾರಿ ನಡೆದರೂ 40% ಕಮಿಷನ್ ತಗೊಂಡಂಥದ್ದು ಎಲ್ಲ ಜನ ಗಮನಿಸಿ 2023ರಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು. ಏನು ಬಿಟ್ಟಿ ಗ್ಯಾರಂಟಿಗಳಿಂದ ಕಾಂಗ್ರೆಸ್ಗೆ ಅಧಿಕಾರ ಬರಲಿಲ್ಲ. ಜನ ಪ್ರಜ್ಞಾವಂತರು, ಬುದ್ಧಿವಂತರು, ಕರ್ನಾಟಕದ ಜನ. ನಿಮ್ಮ ಏನು ದುರಾಡಳಿತದಿಂದ ನೊಂದಂಥ ಜನ 2023ರಲ್ಲಿ ಕಾಂಗ್ರೆಸ್ಗೆ ಆಡಳಿತ ಕೊಟ್ಟರು. ಆದರೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದೇ ದುರಾಡಳಿತನ, ಅದೇ ಭ್ರಷ್ಟಾಚಾರನ ಮುಂದುವರಿಸ್ತಾ ಇದೆ. 2028ಕ್ಕೆ ನಿಮಗೂ ಬುದ್ಧಿ ಕಲಿಸುವಂಥ ಕೆಲಸನ ರಾಜ್ಯದ ಜನ ಮಾಡ್ತಾರೆ. ಮೊದಲು ಜನಕ್ಕೆ ಆಯ್ಕೆಗಳು ಇರಲಿಲ್ಲ. ಯಾಕೆ ಹಿಂಗೆ ಅಂದರೆ ಈಗ DMK ಬಿಟ್ಟರೆ AIADMK ಇವೆರಡೇ ಇದ್ದಿದ್ದಂಥ ಸಂದರ್ಭದಲ್ಲಿ ಏನು ಪಕ್ಷ ಕಟ್ಟಿದ್ರು TVK ಅನ್ನೋದು ವಿಜಯ್ ಅವರು. ಇವಾಗ ಜನ ಒಂದೇ ಬಾರಿ ಅದ್ರ ಕಡೆ ಮುಖ ಮಾಡಿ ಅದಕ್ಕೆ ಅಧಿಕಾರಕ್ಕೆ ತಂದಿದ್ದಾರೆ. ಅದೇ ರೀತಿ ಇಲ್ಲೂ ಅಷ್ಟೇ ಮುಂದಿನ ದಿನಗಳಲ್ಲಿ ಇದೆ. ಇವತ್ತು ರಾಜ್ಯದಲ್ಲಿ KRS ಅನ್ನೋ ಪಕ್ಷ ನಮ್ಮದಿದೆ, ಆಮೇಲೆ ಪ್ರಜಾಕೀಯ ಪಕ್ಷ ಇದೆ. ಜನ ಇದರತ್ತ ಮುಖ ಮಾಡುವ ಮುಂಚೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೊಟ್ಟಿರುವಂಥ ಅಧಿಕಾರವನ್ನು ಸದುಪಯೋಗಪಡಿಸ್ಕೊಳ್ಳಿ. ದುರಾಡಳಿತ ಬೇಡ, ಭ್ರಷ್ಟಾಚಾರ ಬೇಡ. ಆದರೆ ನೀವು ಅಷ್ಟೇ ಅವ್ರ ಹಿಂದೆ ಆರೋಪ ಮಾಡಿದ್ರ 40% ಕಮಿಷನ್ ಅಂತ. ಆದರೆ ನೀವು ಪೂರ್ತಿ 100% ಭ್ರಷ್ಟಾಚಾರನ ಮಾಡ್ತಾ ಇರುವಂಥದ್ದು ಜನ ನೋಡ್ತಾ ಇದ್ದಾರೆ, ಮತ್ತು ಜನ ನೊಂದಿದ್ದಾರೆ. ಇದೇ ಆಡಳಿತನ ಮುಂದುವರಿಸಿದ್ರೆ ಜನ ನಿಮ್ಮನ್ನು ಸಹ ಮನೆ ಕಳಿಸುವಂಥ ಕೆಲಸನ ಮಾಡ್ತಾರೆ. ಕರ್ನಾಟಕ ಜನ ಸಹ ಬುದ್ಧಿವಂತರು, ಬದಲಾವಣೆಯನ್ನು ತಂದೇ ತರ್ತಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ಇದೇ ರೀತಿ ಮುಂದುವರೆದ್ರೆ ಜನ ಹಿಂದುತ್ವದ ಆಧಾರ ಮತ್ತು ಜಾತಿ ಆಧಾರದ ಮೇಲೆ ಓಟ್ ಹಾಕಲ್ಲ. ಜನ ಪ್ರಾಮಾಣಿಕರಿಗೆ ಓಟ್ ಹಾಕ್ತಾರೆ, ಪ್ರಾಮಾಣಿಕರನ್ನು ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳ್ತಾ ನೀವು ಒಳ್ಳೆ ಕೆಲಸನ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ KRS.